ಇಂದು ನೀನು ತುಂಬ ಸುಂದರವಾಗಿ ಕಾಣ್ತಿದ್ಯಾ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ನನ್ನ ಮಗು ನಿನ್ನ ಅಂದವನ್ನು ಮತ್ತಷ್ಟು ಹೆಚ್ಚಿಸ್ತಿದೆ. ಬೆಳಗ್ಗೆ ಅವನು ಅವಳ ಕಿವಿ ಹತ್ರ ಪಿಸುಗುಟ್ಟಿದ ಮಾತುಗಳು ಸಂಜೆಯಾದರೂ ಇನ್ನೂ ಕೇಳಿಸ್ತಲೇ ಇರುವಂತಿವೆ. ಸ್ವಲ್ಪ ದಪ್ಪಗಾಗಿದ್ರೂ ತನ್ನ ಕೆನ್ನೆಗಳನ್ನ ಹಲ್ಲಿನಿಂದ ಮೆಲ್ಲಗೆ ಕಚ್ಚಿ ಎಂಜಲು ಮಾಡಿದ ನೆನಪು. ಸಂಜೆ ಬೇಗ ಬರ್ತೀನಿ, ನಮ್ಮನೆಗೆ ಹೊರಟು ಹೋಗೋಣ ಅಂತ ಹೇಳಿ ಹೋದ ಅವನನ್ನು ನೆನಪಿಸ್ಕೊಳ್ತಾ ಕೆಂಪು ರತ್ನಗಳನ್ನು ಅಡಗಿಸಿಟ್ಟಂತೆ ಕೆಂಪಾದ ತನ್ನ ಕೆನ್ನೆಗಳನ್ನ ಕನ್ನಡಿಯಲ್ಲಿ ನೋಡಿಕೊಂಡ್ಳು. ಅವನು ಕಚ್ಚಿದ ಆ ಕ್ಷಣವನ್ನೇ ಅವಳ ಮನಸ್ಸು ಇನ್ನೂ ಅನುಭವಿಸ್ತಿದೆ. ಕಚ್ಚಿದಾಗ ಹುಟ್ಟಿದ ಆ ಪುಟ್ಟ ಸಿಹಿಯಾದ ನೋವು ಇಂದಿಗೂ ಮರೆಯಲಾಗದಿದ್ದರೆ ರಾಕ್ಷಸ ಗಂಡ ಅಂತ ಮುದ್ದಾಗಿ ಬೈದ್ಕೊಂಡ್ಳು. ಅದೇ ಕೋಣೆಯ ಹಾಸಿಗೆ ಹಿಂದಿನ ಗೋಡೆ ಮೇಲಿದ್ದ ಫ್ರೇಮ್ನಲ್ಲಿ ಕಾಣಿಸ್ತಿರೋ ಅವನ ರೂಪವನ್ನು ನೋಡ್ತಾ ಹರಿತವಾದ ಚಾಕುವಿನಂತಹ ನೋಟವನ್ನು ಅವಳ ಕಡೆ ಬೀರ್ತಿರುವಂತಿದೆ ಅವನ ಚಿರತೆಯಂತಹ ಕಣ್ಣುಗಳು, ಚೂಪಾದ ಮೂಗು. ಅವಳು ಅವನನ್ನು ರಾಕ್ಷಸ ಗಂಡ ಅಂತ ಕರೆಯೋದಕ್ಕೆ ತಕ್ಕಂತೆ ಕೋಪನೆಲ್ಲ ತನ್ನೊಳಗೆ ಬಚ್ಚಿಟ್ಕೊಂಡಿರುವಂತೆ ಕಾಣ್ತಿದ್ದಾನೆ. ದಟ್ಟವಾದ ಕಪ್ಪು ರೇಷ್ಮೆಯಂಥ ಮೃದುವಾದ ಕೂದಲು ಬ್ರೌನ್ ಬಣ್ಣದ ಹೈಲೈಟ್ಸ್ನೊಂದಿಗೆ ಹಣೆ ಮೇಲೆ ಬೀಳ್ತಾ ಅವನ ಪೌರುಷದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ. ಗುಲಾಬಿ ಬಣ್ಣದ ತುಟಿಗಳು ಮುದ್ದಾಗಿ ಕಾಣಿಸ್ತಿದ್ರೆ ಅದರ ಮೇಲಿರೋ ಮೀಸೆ ಅವನ ಪುರುಷತ್ವವನ್ನು ತನ್ನೊಳಗೆ ಅಡಗಿಸಿಟ್ಟಂತೆ ಇದೆ. ಲೈಟಾಗಿ ಟ್ರಿಮ್ ಮಾಡಿದ ಗಡ್ಡ ಸ್ವಲ್ಪ ರಫ್ ಲುಕ್ ತಂದು ಕೊಟ್ಟಿದ್ದರೆ ಕಪ್ಪು ಬಣ್ಣದ ಅರ್ಧ ತೋಳಿನ ಟೀ ಶರ್ಟ್ನಲ್ಲಿ ಸ್ನಾಯುಗಳು ತುಂಬ ಬಲವಾಗಿ ಕಾಣ್ತಿವೆ. ಉಬ್ಬಿದ ಅವನ ಎದೆ ಅರ್ಧದವರೆಗೆ ಮಾತ್ರ ಆ ಫೋಟೋದಲ್ಲಿದ್ದರೂ ಅವನ ರೂಪ ಹ್ಯಾಂಡ್ಸಮ್ ಡೆವಿಲ್ ಹೀಗೆ ಇರ್ತಾನೆ ಅನ್ನುವಂತಿದೆ. ಆ ರೂಪವನ್ನೇ ಮುದ್ದಾಗಿ ನೋಡ್ತಾ ನಿಮಗೆ ಇಷ್ಟವಾದ ಮಟನ್ ಬಿರಿಯಾನಿಯನ್ನು ಇಂದು ನಾನು ಸ್ವತಃ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ ಮೈ ರಾಕ್ಷಸ ಗಂಡ ಅವರೇ ಅಂದ್ಲು ಅವಳು. ಅಷ್ಟರಲ್ಲಾಗಲೇ ಸಂಜೆ 6 ಗಂಟೆ ಆಗಿದ್ದರಿಂದ ಕೂಡಲೇ ತನ್ನ ಮೊಬೈಲ್ ತೆಗೆದುಕೊಂಡು ಹೊರಗೆ ನಡೆದ್ಲು. 5ನೇ ತಿಂಗಳಾಗಿದ್ದರಿಂದ ಸ್ವಲ್ಪ ಮೇಲಕ್ಕೆ ಕಾಣಿಸ್ತಿದ್ದ ಹೊಟ್ಟೆಯನ್ನು ಒಂದು ಕೈಯಿಂದ ಹಿಡ್ಕೊಂಡು ಮೆಟ್ಟಿಲಿಳಿತಿದ್ದ ಅವಳು 7ನೇ ಮೆಟ್ಟಿಲತ್ರ ಬರುವಷ್ಟರಲ್ಲಿ ಸೀರೆಯ ನೆರಿಗೆಗಳು ಪಾದಕ್ಕೆ ಅಡ್ಡ ಸಿಕ್ಕು ಒಂದೇ ಸಮನೆ ಕೆಳಗೆ ಉರುಳು ಬಿದ್ಲು. ಒಂದೊಂದು ಮೆಟ್ಟಿಲಿನ ಮೇಲೆ ಜಾರ್ತಾ ಕೆಳಗಿನವರೆಗೂ ಬಂದ ಅವಳ ಕಿರುಚಾಟ ಕೇಳಿಸ್ಕೊಳ್ಳಲು ಅಲ್ಲಿ ಯಾರೂ ಇಲ್ಲ. ಕೈಯಿಂದ ಸ್ವಲ್ಪ ದೂರ ಬಿದ್ದ ಮೊಬೈಲ್ ಕಡೆ ನೋಡಿದ್ಲು. ಹೊಟ್ಟೆಯಲ್ಲಿ ಶುರುವಾದ ನೋವಿಗೆ ಹೆದರಿ ಅವಳು ಅತಿ ಕಷ್ಟಪಟ್ಟು ಅದನ್ನು ತಲುಪಿ ಅಷ್ಟರಲ್ಲಾಗಲೇ ಕಾಲುಗಳ ಮಧ್ಯದಿಂದ ಹೋಗ್ತಿರೋ ರಕ್ತದ ಹರಿವನ್ನು ನೋಡಿ ಜೋರಾಗಳುತ್ತಾ ನಡಕ್ತಿರೋ ಕೈಗಳಿಂದ ತನ್ನ ರಾಕ್ಷಸ ಗಂಡನಿಗೆ ಕರೆ ಮಾಡಿದ್ಲು. ಕೊನೆಯ ರಿಂಗ್ಗೆ ಕರೆ ಸ್ವೀಕರಿಸಿದ ಅವನ ಮೊಬೈಲ್ನಿಂದ, ಬೇಬಿ ಐ ಲವ್ ಯು. ನೀನು ನನಗಾಗಿ ಬರ್ತೀಯಾ ಅಂತ ನನಗೆ ಗೊತ್ತು. ಯಾಕಂದರೆ ನೀನು ನನ್ನನ್ನು ಅಷ್ಟು ಪ್ರೀತಿಸ್ತೀಯ ಅಲ್ವಾ. ನನ್ನ ಮರೆಯೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ನಿನ್ನನ್ನು ಪಡೆಯಲು ನಾನು ತುಂಬ ಅದೃಷ್ಟವಂತ ಅಂತ ಕೇಳಿಸ್ತಿದ್ದ ಒಬ್ಬ ಹುಡುಗಿಯ ಧ್ವನಿ ಕೇಳಿಸ್ಕೊಳ್ತಿದ್ದಂತೆ ಅವಳ ಕಣ್ಣುಗಳು ಮೆಲ್ಲಗೆ ಮುಚ್ಚಿಕೊಂಡ ಅವಳ ಕಣ್ಣಿನ ತುದಿಯಿಂದ ಕಣ್ಣೀರು ಜಾರಿ ಕಿವಿಯ ಹಿಂದೆ ಸೇರ್ತಿವೆ. ತನ್ನ ಆಸೆಗಳೆಲ್ಲ ನಿರಾಸೆ ಆಗ್ತಿರೋದಕ್ಕೆ ಸಾಕ್ಷಿಯಾಗಿ. ನೀವು ಈ ಮದುವೆಗೆ ಒಪ್ಪಲೇಬೇಕು. ನಿಮಗೆ ನಿಮ್ಮ ತಂಗಿ ತಮ್ಮ ಸುರಕ್ಷಿತವಾಗಬೇಕಂದ್ರೆ ಖಂಡಿತವಾಗಿಯೂ ನೀವು ಈ ಮದುವೆ ಮಾಡಿಕೊಳ್ಬೇಕು. ಅವನ ಬೆದರಿಕೆಗೆ ಅವಳು ಅಸಹಾಯಕವಾಗಿ ನೋಡೋದು ಬಿಟ್ಟರೆ ಅದಕ್ಕಿಂತ ಹೆಚ್ಚೇನೂ ಮಾಡಲಾಗ್ತಿಲ್ಲ. ಸಮಯ ವ್ಯರ್ಥ ಮಾಡಬೇಡಿ. ಇನ್ನು 1 ಗಂಟೆ ಮಾತ್ರ ಸಮಯ ಇದೆ ನಿಮಗೆ. ಬೇಗ ನಮ್ಮ ಬಾಸ್ ನಿಮ್ಗಾಗಿ ಕಳಿಸಿದ ಈ ಸೀರೆ ಮತ್ತು ಒಡವೆಗಳನ್ನ ಧರಿಸಿ ಸಿದ್ಧರಾಗಿ ಅಂಥೇಳಿ ಅವನು ಹೊರಟು ಹೋದ. ನಿಂತ ಜಾಗದಲ್ಲೇ ಕುಸಿದು ಬಿದ್ದು ಅವಳು ಜೋರಾಗಿ ಅಳ್ತಿದ್ದಾಳೆ. ತುಂಬ ಸಮಯ ಹತ್ತ ನಂತರ ಇನ್ನು ವಿಧಿ ಇಲ್ಲದೆ ಅಲ್ಲೇ ಇದ್ದ ಪಟ್ಟು ಸೀರೆ ಮತ್ತು ವಜ್ರಾಭರಣಗಳನ್ನು ನೋಡ್ತಾ ಕಣ್ಣೀರು ಒರೆಸ್ಕೊಂಡು ಎದ್ದು ಅವುಗಳನ್ನ ತೆಗೆದುಕೊಂಡು ಸ್ನಾನದ ಗೃಹಕ್ಕೆ ಹೋದ್ಲು. ಅವಳು ಸಿದ್ಧವಾಗಿ ಹೊರಗೆ ಬಂದು ಮದುಮಗನ ಕೋಣೆ ಎಲ್ಲಿದೆ ಅಂತ ಅವಳಿಗೆ ಮೊದಲೇ ತಿಳಿದಿದ್ದರಿಂದ ಭಾರವಾದ ಹೆಜ್ಜೆಗಳನ್ನ ಇಡ್ತಾ ಅತ್ತ ಕಡೆ ನಡೆದಿದ್ಲು. ಕೋಣೆ ಹತ್ತಿರ ಬರ್ತಿದ್ದಂತೆ ಅವಳ ಹೃದಯದ ಬಡಿತ ವೇಗ ಸರಕು ಸಾಗಣೆ ರೈಲಿನಂತೆ ಓಡ್ತಿದೆ. ಇದುವರೆಗೆ ಅವಳು ಅವನ ಜೊತೆ ಮಾತನಾಡಿದ್ದಿಲ್ಲ, ಕನಿಷ್ಠ ಪಕ್ಷ ಅವನನ್ನು ನೋಡಿರಲೂ ಇಲ್ಲ. ಆದರೆ ಈ ಕ್ಷಣ ಮದುಮಗಳಾಗಿ ಅವನ ಮುಂದೆ ಹೋಗಬೇಕಾಗಿದೆ. ಕೇವಲ 1 ಗಂಟೆಯಲ್ಲಿ ತನ್ನ ಜೀವನ ಇಷ್ಟು ದೊಡ್ಡ ತಿರುವು ಪಡೆದು ಅವನ ಮುಂದೆ ತನ್ನನ್ನು ಹೀಗೆ ನಿಲ್ಲಿಸುತ್ತೆ ಅಂತ ಅವಳು ಅಂದುಕೊಂಡಿರಲಿಲ್ಲ. ಸರಿಯಾಗಿ 15 ನಿಮಿಷಗಳಲ್ಲಿ ಮದುವೆಯ ಮುಹೂರ್ತ ಅಂದ್ಕೊಂಡಂತೆ ನಡೆದಿದ್ರೆ ಇದೇ ಮುಹೂರ್ತಕ್ಕೆ ಅವಳು ಮದುಮಗಳಾಗಿ ಆಯ್ಕೆ ಮಾಡಿದ ಇನ್ನೊಬ್ಬ ಹುಡುಗಿಯ ಜೊತೆ ಅವನ ವಿವಾಹ ನಡಿಬೇಕಿತ್ತು. ತಾನು ಡೀಲ್ ಮಾಡ್ತಿರೋ ಮೊದಲ ಮದುವೆಯನ್ನೇ ಇಷ್ಟು ಯಶಸ್ವಿಯಾಗಿ ಮಾಡಿದ್ದಕ್ಕೆ ದೊಡ್ಡ ಮೊತ್ತದ ಹಣವನ್ನು ತೆಗೆದುಕೊಂಡು
ಸಂತೋಷವಾಗಿ ತಂಗಿ ಮತ್ತು ತಮ್ಮನನ್ನು ಕರ್ಕೊಂಡು ಮನೆಗೆ ಹೋಗ್ತಿದ್ಲು. ಆದರೆ ಅವಳು ಒಂದು ಅಂದ್ಕೊಂಡ್ರೆ ವಿಧಿ ಇನ್ನೊಂದನ್ನು ಅಂದ್ಕೊಂತು. ಕೇವಲ 1 ಗಂಟೆಯಲ್ಲಿ ಕನಸಿನಲ್ಲೂ ಊಹಿಸದ ತಿರುವು ಪಡೀತು ಅವಳ ಜೀವನ. ತಂಗಿಯ ಚಿಕಿತ್ಸೆಗಾಗಿ, ತಮ್ಮನ ಓದಿಗಾಗಿ, ಅಕ್ಕನಾಗಿ ತಾನೇ ಕಷ್ಟಪಡ್ತಾ ತಂದೆ ತಾಯಿ ಇಲ್ಲದ ಕೊರತೆ ಅವರಿಗೆ ತಿಳಿಯದಂತೆ ನೋಡ್ಕೊಳ್ತಿದ್ದ ಅವಳಿಗೆ ಈಗ ಅವರ ಪ್ರಾಣ ಉಳಿಸೋದಕ್ಕಾಗಿ ಈ ಮದುವೆ ಅನಿವಾರ್ಯವಾಗಿದೆ. ಇತ್ತೀಚೆಗಷ್ಟೇ ಒಂದು ದೊಡ್ಡ ಮದುವೆ ಸಂಬಂಧ ಕುದುರಿಸೋ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ಅವಳಿಗೆ ಸಿಕ್ಕ ಮೊಟ್ಟ ಮೊದಲ ನಂದನ್ಸ್ ವಂಶದ ವಾರಸುದಾರನನ್ನು ಇದುವರೆಗೆ ಅವಳು ನೋಡಿಲ್ಲ. ಕೇವಲ ವಿವರಗಳನ್ನು ತಿಳ್ಕೊಂಡು ರಾಜವಂಶದ ಕುಟುಂಬಕ್ಕೆ ತಮ್ಮ ಮಗಳು ಸೊಸೆಯಾಗ್ತಿದ್ದಾಳೆ ಅಂತ ಸಂತೋಷಪಟ್ಟು ಮದುಮಗಳ ಕಡೆಯವರು ಕೂಡ ಅವನನ್ನು ನೋಡಬೇಕಂತ ಕೇಳಿರಲಿಲ್ಲ. ಅವಳಿಗೂ ಪ್ರತ್ಯೇಕವಾಗಿ ಅವನನ್ನು ನೋಡೋ ಅವಶ್ಯಕತೆ ಬಿದ್ದಿರಲಿಲ್ಲ. ಬಹುಶಃ ನೋಡೋ ಆಸಕ್ತಿಯೂ ಅವಳಿಗೆ ಇರಲಿಲ್ವೇನೋ. ಆದರೂ ಮದುಮಗಳ ಕಡೆಯವರಿಗೆ ಪ್ರತ್ಯೇಕವಾಗಿ ಅವನ ಫೋಟೋ ನೋಡೋ ಅವಶ್ಯಕತೆ ಏನಿರುತ್ತೆ? ನಂದನ್ಸ್ ಪರಿವಾರದ ಏಕೈಕ ವಾರಸುದಾರ ಹೇಗಿರ್ತಾನೆಂದು ಇಡೀ ದೇಶಕ್ಕೆ ಗೊತ್ತು. ಕೆಲವು ಲಕ್ಷ ಕೋಟಿಗಳ ಅಧಿಪತಿ ರಾಜಕುಮಾರನಾದವನು ತಮ್ಮ ಮನೆಗೆ ಅಳಿಯನಾಗ್ತಿದ್ದಾನೆಂದು ಆ ಮದುಮಗಳ ಕುಟುಂಬ ಸಂಭ್ರಮಿಸುತ್ತಿದೆ. ಆದರೆ ತಮ್ಮ ಮಗಳ ಮನಸ್ಸಿನಲ್ಲಿ ಏನಿದೆ ಎಂದು ಆಕೆಯ ಪೋಷಕರು ಕೂಡ ತಿಳಿದುಕೊಳ್ಳಿಲ್ಲ. ನಿಜವಾದ ಪ್ರೀತಿ ಹಣ ನೋಡಿ ಹುಟ್ಟೋದಿಲ್ಲ. ಇಷ್ಟು ದೊಡ್ಡ ಶ್ರೀಮಂತನನ್ನು ಬೇಡವೆಂದು ಅವಳು ತಾನು ಪ್ರೀತಿಸಿದವನೊಂದಿಗೆ ಸ್ವಲ್ಪ ಹೊತ್ತಿನಲ್ಲಿ ನಡಿಬೇಕಿದ್ದ ಮದುವೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ನಂದನ್ಸ್ ಪರಿವಾರ ರಾಜಮನೆತನದ ಕುಟುಂಬ. ಪ್ರಸ್ತುತ ಮುಂಬೈ ನಗರದಲ್ಲಿ ವಾಸಿಸ್ತಿರೋ ಈ ಕುಟುಂಬದ ಪೂರ್ವಜರು ಒಂದು ಕಾಲದ ರಾಜವಂಶಸ್ಥರು. ಈ ಕುಟುಂಬದ ವಾರಸುದಾರನಿಗಾಗಿ ಸಂಬಂಧ ಹುಡುಕಲು ದೇಶದಾದ್ಯಂತ ಅನೇಕ ಮ್ಯಾಟ್ರಿಮೋನಿ ಕಂಪನಿಗಳು ಪೈಪೋಟಿ ನಡೆಸ್ತಿವೆ. ಅಂತಹ ಒಂದು ಅದೃಷ್ಟ ಎಟರ್ನಲ್ ಲವ್ ವೆಡ್ಡಿಂಗ್ ಇವೆಂಟ್ಸ್ ಆ್ಯಂಡ್ ಮ್ಯಾಟ್ರಿಮೋನಿ ಸಂಸ್ಥೆಗೆ ಬಂದಿತ್ತು. ಆ ಕಂಪನಿಯಲ್ಲಿ ಇತ್ತೀಚೆಗಷ್ಟೇ ಸೇರಿದ ಅವಳು ಅನಿರೀಕ್ಷಿತವಾಗಿ ನಂದನ್ಸ್ ಪರಿವಾರದ ವಾರಸುದಾರನಿಗಾಗಿ ಅವನ ಅಂತಸ್ತಿಗೆ ಸ್ವಲ್ಪವಾದರೂ ಸರಿಹೊಂದೋ ಒಬ್ಬ ಕೋಟ್ಯಾಧಿಪತಿಯ ಮಗಳನ್ನು ಸಂಬಂಧಕ್ಕೆ ನಿಗದಿಪಡಿಸಿದ್ಲು. ಅವಳು ನಿಗದಿಪಡಿಸಿದ ಆ ಸಂಬಂಧವನ್ನು ನಂದನ್ಸ್ ವಾರಸುದಾರ ಒಪ್ತಾನೆಂದು ಅವಳು ಅಂದ್ಕೊಂಡಿರಲೇ ಇಲ್ಲ. 1 ವಾರದೊಳಗೆ ಸಂಬಂಧ ಸಮ್ಮತವಾಯಿತು. ನೇರವಾಗಿ ಮದುವೆಯ ಮುಹೂರ್ತಗಳನ್ನು ನಿಗದಿಪಡಿಸಲಾಯಿತು. ಈಗ ಸಂಬಂಧ ಸೆಟ್ಟು ಮಾಡಿದ ಅವಳೇ ಸಮಸ್ಯೆಗೆ ಸಿಲುಕಿದ್ದಾಳೆ. ನಂದನ್ಸ್ ಪರಿವಾರದ ವಾರಸುದಾರ ಈ ಮದುವೆ ಅಂದ್ಕೊಂಡ ಸಮಯಕ್ಕೆ ಹೀಗಾದರೂ ನಡಿಲೇಬೇಕೆಂದ ಪಟ್ಟು ಹಿಡಿದಿದ್ದಾನೆ. ಓಡ್ ಹೋದ ಮದುಮಗಳನ್ನು ತಕ್ಷಣ ಹುಡುಕ್ತಂದು ತಾಳಿ ಕಟ್ಟೋದು ಕಷ್ಟ. ಆದ್ದರಿಂದ ಸಂಬಂಧ ಸೆಟ್ ಮಾಡಿದ ಹುಡುಗಿ ಇನ್ನೂ ಅವಿವಾಹಿತೆ ಅಂತ ತಿಳಿದು ಅವಳ ತಂಗಿ ಮತ್ತು ತಮ್ಮನನ್ನು ಅಪಹರಿಸಿ ತನ್ನ ಮನುಷ್ಯರ ಮೂಲಕ ಬೆದರಿಸಿ ಹೆದರಿಸಿ ಮದುವೆಗೆ ಒಪ್ಪುವಂತೆ ಮಾಡ್ದ. ದಿಕ್ಕು ತೋಚದ ಸ್ಥಿತಿಯಲ್ಲಿ ಮದುವೆಗೆ ಸಿದ್ಧವಾದ ಅವಳು ತನ್ನ ಕೊನೆಯ ಪ್ರಯತ್ನವಾಗಿ ಅವನ ಜೊತೆ ಮಾತಾಡಿ ನೋಡೋಣ ಅಂತ ಮದುಮಗನ ಕೋಣೆ ಹತ್ರ ಬಂದ್ಲು. ಭಯದಿಂದಲೇ ಬಾಗಿಲು ಬಡಿಬೇಕೆಂದು ಹೋದ ಅವಳಿಗೆ ಅದು ಲಾಕ್ ಆಗಿಲ್ವೆಂದ ತಿಳಿಯಿತು. ಕ್ಷಮಿಸಿ ಸ ಅನ್ನುತ್ತಾ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಟ ಅವಳು ತನ್ನ ಕಣ್ಣೆದುರು ನಡೀತಿರೋದನ್ನು ನೋಡಿ ದಿಗ್ಭ್ರಮೆಯಿಂದ ಸ್ತಬ್ಧಳಾದ್ಲು. ಒಬ್ಬನೇ ಇರ್ತಾನೆಂದುಕೊಂಡಿದ್ದ ಅವಳಿಗೆ ಅವನು ಇನ್ನೊಬ್ಬ ಸ್ತ್ರೀಯೊಂದಿಗೆ ಸರಸಾಡೋದು ಕಾಣ್ತು. ಬಾಗಿಲು ತೆರೆದ ಸದ್ದಿಗೆ ತಲೆ ತಿರುಗಿಸಿ ಅತ್ತ ಕಡೆ ನೋಡಿದ್ಲು. ಅವನೊಂದಿಗೆ ಮಿಲನದಲ್ಲಿ ಮುಳುಗಿದ್ದ ಆ ಸ್ತ್ರೀ ಎದುರಿಗೆ ಮದುಮಗಳ ಅಲಂಕಾರದಲ್ಲಿ ಕಾಣಿಸ್ತಿರೋ ಅವಳನ್ನು ನೋಡಿ ತನ್ನ ದೇಹವನ್ನು ಸಂಪೂರ್ಣವಾಗಿ ತನ್ನಲ್ಲಿ ಲೀನವಾಗಿಸ್ಕೊಳ್ತಿದ್ದ ಅವನನ್ನು ತಡಿತಿರುವಂತೆ ಕೈಗಳನ್ನು ಅವನ ವಿಶಾಲವಾದ ಎದೆಯ ಮೇಲೆ ಇಟ್ಟು ತಳ್ಳಿದ್ಲು. ಅದು ಇಷ್ಟವಾಗ್ತಿದ್ದರಿಂದ ಅಸಹನೆಯಿಂದ ತನ್ನ ಕೆಳಗಿದ್ದವಳನ್ನು ನೋಡ್ದ ಅವನು. ಬಾಗಿಲಿನ ಕಡೆಗೆ ನೋಡುವಂತೆ ಕಣ್ಣಿನಿಂದ ಸನ್ನೆ ಮಾಡಿದ್ಲು ಆಕೆ. ವೇಗವಾಗಿ ಅವನು ಅವಳು ತೋರಿಸ್ತಿರುವ ಕಡೆ ನೋಡ್ದ. ಆ ಚಿರತೆಯಂತಹ ಕಣ್ಣುಗಳ ಬಿಸಿ ನೋಟ ತನ್ನನ್ನು ತಗುಲಿದ ಕೂಡಲೇ ಇನ್ನೊಂದು ಕ್ಷಣವೂ ಆ ಕೋಣೆಯಲ್ಲಿರದೆ ಕೂಡಲೇ ಹೊರಗೆ ಬಂದು ಬಾಗಿಲು ಮುಚ್ಚಿದ್ಲು. ಅಲ್ಲಿಯೇ ಬೆಚ್ಚಿಬಿದ್ದು ನಿಂತಿದ್ದ ಅವಳು ಅವನು ಮಾತ್ರ ಅದ್ಯಾವುದನ್ನು ಲೆಕ್ಕಿಸದೆ ಮತ್ತೆ ತನ್ನ ಕೆಲಸದಲ್ಲಿ ತೊಡಗ್ದ. ಆ ಚಿರತೆಯಂತಹ ಕಣ್ಣುಗಳ ಬಿಸಿ ನೋಟ ತನ್ನನ್ನು ತಗುಲಿದ ಕೂಡಲೇ ಇನ್ನೊಂದು ಕ್ಷಣ ಕೂಡ ಕೋಣೆಯಲ್ಲಿ ಇರದೆ ಹೊರಗೆ ಬಂದ್ಲು. ತಾನು ಏನನ್ನ ನೋಡಿದೆ ಎಂಬ ಗೊಂದಲದಲ್ಲಿ ಸುಮಾರು 10 ನಿಮಿಷಗಳ ಕಾಲ ಹೊರಗೆ ಬಂದ ನಂತರವೂ ಚೇತರಿಸಿಕೊಳ್ಳಲಾಗದ ಅವಳ ಮುಂದೆ ಆಗಲೇ ಬಂದ್ಲು ಒಳಗೆ ಮದುಮಗನ ಕೆಳಗೆ ನಲುಗಿ ಹೋಗಿದ್ದ ಆ ಹುಡುಗಿ. ಏಯ್, ಒಳಗೆ ಹೋಗು, ನಮ್ಮವ ನಿನ್ನ ಕರೀತಿದ್ದಾನೆ
ಅಂದ್ಲು ಅಸಹನೆಯಿಂದ ತನ್ನ ಕೆದರಿದ ಕೂದಲನ್ನು ಸರಿಪಡಿಸ್ಕೊಳ್ತಾ ಆಕೆ. ನಾನು ಹೋಗೋದಿಲ್ಲ, ಈ ಮದುವೆಯನ್ನು ನಾನು ಮಾಡ್ಕೊಳ್ಳೋದಿಲ್ಲ. ಅವನ ಸಾವು ಹೇಗಾದರೂ ಆಗಲಿ, ಅವನನ್ನು ಸಾಯೋದಕ್ಕೆ ಬಿಡು ಅಂತ ಸಿಟ್ಟಿನಿಂದ ಕಿರ್ಚುತ್ತಾ ಮದುಮಗಳು ಮುಂದೆ ನಡೆದ್ಲು. ಅವನು ಸಾಯೋ ಜಾತಿಗೆ ಸೇರಿದವನಲ್ಲ, ಕೊಲ್ಲೋ ಜಾತಿಗೆ ಸೇರಿದವನು. ನಿನ್ನ ತಂಗಿಯನ್ನೋ ತಮ್ಮನನ್ನೋ ಅಥವಾ ಇಬ್ಬರನ್ನೂ ಅವ್ರನ್ನ ಕೊಂದಾದರೂ ಅವನಿಗೆ ನಿನ್ನ ಮದುವೆ ಆಗ್ತಾನೆ. ಆ ಹುಡುಗಿಯ ಮಾತು ಕೇಳ್ತಿದ್ದಂತೆ ಮುಂದೆ ಹೋಗ್ತಿದ್ದವಳು ಹಾಗೆ ನಿಂತು ಹಿಂದೆ ತಿರುಗಿ ದಿಗ್ಭ್ರಮೆಯಿಂದ ನೋಡಿದ್ಲು. ಅವನ ಬಗ್ಗೆ ನಿನಗೆ ತಿಳಿಯದು, ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಮಾತು ಕೇಳಿ ಒಳಗೆ ಹೋಗು ಅಂತ ತುಟಿಯಂಚಿನ ನಗುವಿನೊಂದಿಗೆ ಮದುಮಗಳನ್ನು ನೋಡ್ತಾ ಹೇಳಿದ್ಲು ಆಕೆ. ನನಗೆ ತಿಳಿಯೋದು ಸರಿ, ಆದರೆ ಅವನ ಬಗ್ಗೆ ನಿಂಗೆ ಚೆನ್ನಾಗಿ ತಿಳಿದಿರೋ ಅಂತಿದೆ. ಮಾತನಾಡ್ತಾ ದ್ವಂದ್ವಾರ್ಥ ಬರುವಂತೆ. ಹಾಗಿದ್ದಲ್ಲಿ ಅವನನ್ನು ನೀನೇ ಮದುವೆ ಆಗ್ಬೋದಲ್ವೇ ಅಂದಳು ಮದುಮಗಳು ಆವೇಶ ತಡೆಯಲಾಗದೆ ಜೋರಾಗಿ. ಮದುವೆಯಾಗೋ ಅವಕಾಶ ಇದ್ದರೆ ಅಷ್ಟು ಸುಲಭವಾಗಿ ನಾನು ಅವನನ್ನು ಬಿಟ್ಕೊಡ್ತಿರ್ಲಿಲ್ಲ ಬಿಡು. ಇಲ್ಲಿ ನನ್ನೊಂದಿಗೆ ಹೆಚ್ಚು ಚರ್ಚೆ ಮಾಡಬೇಡ. ಮೊದಲೇ ಅವನಿಗೆ ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ. ಹೋಗಿ ಈ ಹರಟೆಯನ್ನೆಲ್ಲ ನನಗಲ್ಲ, ಅವನಿಗೆ ಹೇಳು, ಇಷ್ಟೇ ಧೈರ್ಯವಾಗಿ ಅಂತ ಹೇಳಿ ಆ ಹುಡುಗಿ ಅಲ್ಲಿಂದ ಹೊರಟು ಹೋದ್ಲು. ಮದುಮಗಳಿಗೆ ಕೋಪ ಹೆಚ್ಚಾಗ್ತಿದ್ರೆ ಅದನ್ನು ನಿಯಂತ್ರಿಸಿಕೊಳ್ಳಲು ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಳು. ನೇರವಾಗಿ ಅವನೊಂದಿಗೆ ಹೇಳ್ತೀನಿ, ನಿನ್ನನ್ನು ನಾನು ಮದುವೆಯಾಗೋದು ನಡೆಯೋದಿಲ್ಲ ಅಂತ. ನನ್ನ ತಂಗಿ ಮತ್ತು ತಮ್ಮನನ್ನು ಬಿಡದಿದ್ದರೆ ಕೂಡಲೇ ಪೊಲೀಸ್ಗೆ ದೂರು ನೀಡ್ತೀನಿ ಅಂದ್ಕೊಳ್ತಾ ವೇಗವಾಗಿ ಕೋಣೆಯ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಲು. ಎಷ್ಟು ವೇಗವಾಗಿ ಒಳಗೆ ಹೆಜ್ಜೆ ಇಟ್ಟಿದ್ಲೋ ಅಷ್ಟೇ ಗಾಬರಿಯಿಂದ ಹಿಂದೆ ತಿರುಗಿ 2 ಕೈಗಳಿಂದ ಕಣ್ಣನ್ನು ಮುಚ್ಕೊಂಡ್ಳು. ಯಾಕಂದರೆ ಮದುಮಗ ಮಹಾಶಯ ಶರ್ಟ್ ಇಲ್ಲದೆ ಸೊಂಟಕ್ಕೆ ಕೇವಲ ಟವಲ್ ಮಾತ್ರ ಸುತ್ತಕೊಂಡು ಮೇಲ್ ಮಾಡೆಲ್ ರೀತಿ ಮೈ ಪ್ರದರ್ಶನ ಮಾಡ್ತಾ ಸಿಗರೇಟ್ ಹಚ್ತಿದ್ದ. ತನ್ನನ್ನು ನೋಡಿ ಅವಳು ಹಾಗೆ ತಿರುಕೊಂಡಿದ್ದವನಿಗೆ ಇಷ್ಟ ಆಗಲಿಲ್ಲ. ಅಂದರೆ ಇನ್ನೂ ಕಣ್ಣುಗಳನ್ನ ಮುಚ್ಕೊಂಡಿರೋದು ನೋಡಿ ಅವನಿಗೆ ಸಿಟ್ಟು ನೆತ್ತಿಗೇರ್ತು. ಹಚ್ಚಿದ ಸಿಗರೇಟನ್ನು ಒಂದು ಬಾರಿ ಜೋರಾಗಿ ಎಳೆದು ಗಾಳಿಯಲ್ಲಿ ಹೊಗೆ ಬಿಡ್ತಾ ಒಂದೊಂದೇ ಹೆಜ್ಜೆ ಇಡ್ತಾ ಅವಳ ಹತ್ರ ಬಂದ. ಅವಳಿನ್ನೂ ಕಣ್ಣುಗಳ ಮೇಲಿಂದ ಕೈ ತೆಗೆದಿಲ್ಲ, ಮೇಲಾಗಿ ಗುಣಗ್ತಿದ್ದಾಳೆ ಕೂಡ. ಆ ಗುಣಗಾಟವನ್ನು ಮದುಮಗನ ಜೊತೆಗೆ ನೀವು ಕೂಡ ಕೇಳಿ. ಕರ್ಮವಲ್ದಿದ್ರೆ ಹೀಗೆ ಸಿಕ್ಬಿದ್ದ ನಾನು ನೋಡಬಾರ್ದನ್ನೆಲ್ಲ ಇಂದು ದರ್ಶನ ಮಾಡ್ತಿದ್ದೀನಿ. ಆದರೂ ಅಂದುಕೊಂಡು ಒಂದು ಕೆಲಸ ಆಗ್ತಿಲ್ಲ. ಇವನ ಮದುವೆ ನನ್ನ ಸಾವಿಗೆ ಬಂದಿದೆ. ಅವಳ ಗುಣಗಾಟ ಕೇಳ್ತಾ ಎಳೆದ ಸಿಗರೇಟ್ ಹೊಗೆಯನ್ನು ಅವಳ ಮುಖದ ಮೇಲೆ ಬಿಟ್ಟು, ಹಸ್ಲು ನೋಡಬೇಕಾದದ್ದೆಲ್ಲ ಮೊದಲೇ ನೋಡ್ಬಿಟ್ಟಿದೆಯಲ್ಲ, ಇನ್ನು ಕಣ್ಣು ಮುಚ್ಕೊಂಡೇನು ಲಾಭ, ಇತ್ತ ನೋಡು ಅಂದ ಅಸಹನೆಯಿಂದ ಮದುಮಗ. ಅವನು ಬಿಟ್ಟ ಹೊಗೆ ಮತ್ತು ಅವನ ಮಾತು ಎರಡೂ ಸೇರಿ ಮದುಮಗಳಿಗೆ ತಡೆಯಲಾಗದ ಕೆಮ್ಮು ತರಿಸ್ತು. ಅವನು ಅವಳ ಕೆನ್ನೆಗಳನ್ನ ಒಂದು ಕೈಯಿಂದ ಹಿಡಿದು ದುಂಡಗೆ ಮಾಡಿಕೊಂಡಿದ್ದ 2 ತುಟಿಗಳ ಮಧ್ಯೆ ಸಿಗರೇಟ್ ಇಟ್ಟ. ಕೆಲವು ಕ್ಷಣಗಳ ಕಾಲ ಅವಳ ಪ್ರಾಣ ತಲ್ಲಣಿಸ್ತು. ಅವನು ತಂದುಕೊಟ್ಟ ನೀರು ಕುಡಿದ ನಂತರವೇ ಅವಳು ಸುಧಾರಿಸ್ಕೊಂಡ್ಳು. ನೀರು ಕುಡಿದು ಚೇತರಿಸ್ಕೊಂಡ ಮದುಮಗನನ್ನು ಬೆಕ್ಕಸ ಬೆರಗಾಗಿ ನೋಡಿದ್ಲು. ಸಿಗರೇಟ್ ಅಭ್ಯಾಸ ಇಲ್ವಾ ಅಂತ ಕೇಳ್ದ ಅವನು ತುಂಬ ನಿರಾಳವಾಗಿ ಅವಳ ಮುಂದಿದ್ದ ಸೋಫಾದಲ್ಲಿ ಕೂತ್ಕೊಳ್ತಾ. ತಲೆಯನ್ನು ಅಡ್ಡಲಾಗಾಡಿಸಿದ್ಲು ಅವಳು. ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಭಾರಿ ಕೆಲಸ ಮಾಡಿದ ಮೆರೂನ್ ಬಣ್ಣದ ಲೆಹಂಗಾದಲ್ಲಿ ಮೈ ತುಂಬ ಒಡವೆ ತೊಟ್ಟಿದ್ದ ಅವಳು ಹಾಗೆ ತಲೆ ಆಡಿಸ್ತಿದ್ರೆ ಅವನಿಗೆ ಅವಳು ಗೊಂಬೆಯಂತೆ ಕಂಡ್ಳು. ತುಟಿಯಂಚಲ್ಲಿ ನಗ್ತಾ ಆಡಿಸ್ಬೇಡ, ಕಿತ್ತು ಹೋಗುತ್ತೆ ಅಂದ. ಆ ಮಾತಿಗೆ ತಲೆ ಆಡಿಸೋದನ್ನು ನಿಲ್ಲಿಸಿ ಕಣ್ರೆಪ್ಪೆಗಳನ್ನು ಪಟಪಟ ಬಡಿಯತೊಡಗಿದ್ಲು. ಹೇಳು, ಯಾಕೆ ಬಂದೆ ನನ್ನ ರೂಮ್ಗೆ ಅಂದ ಮದುಮಗ. ನಾನು ಈ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅಳು ಬರ್ತಿದ್ರು ಗಂಟಲು ಬಿಗಿ ಹಿಡಿದು ಹೇಳಿದ್ಲು ಅವಳು. ಯಾವುದೇ ಉತ್ತರ ನೀಡದೆ ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡ್ದ ಅವನು. ಆ ಕಡೆಯಿಂದ ವ್ಯಕ್ತಿ ಕರೆ ಸ್ವೀಕರಿಸಿದ ಕೂಡಲೇ 30 ಸೆಕೆಂಡ್ ಸಮಯ, ನಿನ್ನ ಇಳಿಕೆಯ ಎಣಿಕೆ ಮುಗಿಯುವಷ್ಟರಲ್ಲಿ ಅವರಿಬ್ಬರ ತಲೆಯಲ್ಲಿ ಬುಲೆಟ್ಗಳು ಇಳಿಯೋದು ನೇರ ಪ್ರಸಾರದಲ್ಲಿ ಕಾಣಿಸ್ಬೇಕು ಅಂತ ಗಂಭೀರವಾದ ಧ್ವನಿಯಲ್ಲಿ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಅವನ ಹತ್ರ ಹೋಗಿ ಕೇಳಿದ್ಲು ಅವಳು ಗಾಬರಿಯಿಂದ. ಕೌಂಟ್ಡೌನ್ ಸ್ಟಾರ್ಟ್ ಆ ಕೋಣೆಯೆಲ್ಲ ಪ್ರತಿಧ್ವನಿಸುವಂತಹ ಗಡಸು ಧ್ವನಿಯಲ್ಲಿ ಹೇಳುತ್ತಾ 28, 27, 26, 25,
ಒಂದೊಂದೇ ಸೆಕೆಂಡ್ ಅವನ ಬಾಯಿಂದ ಕೇಳಿಬರ್ತಿದ್ರೆ ಅವಳು ಭಯದಿಂದ ನೋಡ್ತಾ, ಪ್ಲೀಸ್ ನನ್ನ ತಮ್ಮ ಮತ್ತು ತಂಗಿಗೇನು ಮಾಡಬೇಡಿ ಅಂತ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅಳ್ತಿದ್ದ ಅವಳನ್ನು ವ್ಯಂಗ್ಯದ ನಗುವಿನೊಂದಿಗೆ ನೋಡ್ತಾ ಏಣಿಸುತ್ತಲೇ ಇದ್ದ. ಒಂದೊಂದೇ ಸೆಕೆಂಡ್ ಅವನು ಏಣಿಸ್ತಿದ್ರೆ ಅವಳಿಗೆ ಏನು ಮಾಡಬೇಕಂತ ತಿಳಿದೆ ಅವನ ಕಾಲಿಗೆ ಬಿದ್ಲು. ಪ್ಲೀಸ್ ಬಿಟ್ಬಿಡಿ ಅವ್ರನ್ನ, ನಾನು ಮಾಡ್ಕೊಳ್ತೀನಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ಪ್ಲೀಸ್ ಅವರಿಗೇನು ಮಾಡಬೇಡಿ ಅಂದ್ಲು ಅಸಹಾಯಕಳಾದ ಅವಳು. ಗುಲಾಬಿ ಕಮಲದಂತೆ ಹೊಳಿತಿದ್ದ ಅವನ ಪಾದಗಳನ್ನು ಅವಳ ಕಣ್ಣೀರು ತೀವ್ರಗೊಳಿಸ್ತಿದ್ರೆ, ನಾನು ಹೇಳೋವರೆಗೂ ಅವರ ತಲೆಗೆ ಬಂದೂಕು ಗುರಿ ಇಟ್ಟೇ ಇರಲಿ. ಯಾವಾಗ ನಿಮಗೆ ನನ್ನಿಂದ ಆದೇಶ ಬರುತ್ತೋ ಆವಾಗಲೇ ಆ ಬಂದೂಕು ಮತ್ತೆ ನಿಮ್ಮ ಜೇಬಿಗೆ ಹೋಗಬೇಕು. ಏನಾದರೂ ವ್ಯತ್ಯಾಸ ಆದರೆ ಬುಲೆಟ್ ನೇರವಾಗಿ ಆ ಇಬ್ಬರ ತಲೆಗಿಳಿಬೇಕು. ತನ್ನ ಮನುಷ್ಯರಿಗೆ ಆದೇಶ ನೀಡಿ ತನ್ನ ಕಾಲಿಗೆ ಬಿದ್ದು ಅಳ್ತಿದ್ದ ಅವಳನ್ನು ಲೆಕ್ಕಿಸದೆಯೇ ಎದ್ದು ಸ್ನಾನದ ಗೃಹಕ್ಕೆ ಹೋದ ಅವನು. ಸ್ನಾನದ ಗೃಹದಿಂದ ಹೊರಗೆ ಬಂದ ಅವನು ತನಗಾಗಲೇ ಸಿದ್ಧವಾಗಿದ್ದ ಚಿನ್ನದ ದಾರದ ಕೆಲಸವಿದ್ದ ಮದುಮಗನ ಲೆಹೆಂಗಾಕ್ಕೆ ಸರಿಯಾಗಿ ಹೊಂದೋ ಮೆರೂನ್ ಬಣ್ಣದ ಶೇರ್ವಾನಿ ಧರಿಸಿ ತುಂಬ ಸರಳ ಮತ್ತು ಗಾಂಭೀರ್ಯವಾಗಿ ಸಿದ್ಧವಾಗಿ ಕಬೋರ್ಡ್ನಲ್ಲಿದ್ದ ಕೆಲವು ಪೇಪರ್ಗಳನ್ನ ತೆಗೆದುಕೊಂಡು ಸ್ಟೈಲಾಗಿ ತನ್ನದೇ ಆದ ರಾಜವಂಶದ ನಡಿಗೆಯೊಂದಿಗೆ ಅವಳ ಮುಂದೆ ಬಂದು ನಿಂತ. ಅವಳು ತಲೆ ಎತ್ತಿ ತನ್ನ ಅಳುವನ್ನು ಬಚ್ಚಿಟ್ಕೊಂಡು ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ಒಂದು ಕಾಲು ಮಡಚಿ ಮೊಣಕಾಲೂರಿ ಅವಳ ಮುಂದೆ ಕೂತ ಅವನು. ಕಣ್ಣೀರಿನ ಮರೆಯಿಂದ ಮಸುಕಾಗಿ ಕಾಣುತ್ತಿದ್ದ ಅವನ ರೂಪವನ್ನು ಈ ಬಾರಿ ಕಣ್ಣು ಒರೆಸ್ಕೊಂಡು ನೋಡಿದ್ಲು. ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಆ ಪೇಪರ್ಗಳನ್ನು ಇಟ್ಟ. ಪ್ರಶ್ನಾರ್ಥಕ ಮುಖದೊಂದಿಗೆ ಗೊಂದಲದಿಂದ ಆ ಪೇಪರ್ಗಳನ್ನ ಮತ್ತು ಅವನನ್ನು ಕಿರಿದಾದ ಕಣ್ಣುಗಳಿಂದ ನೋಡಿದ್ಲು ಅವಳು. ತಿಂಗಳಿಗೆ 10 ಲಕ್ಷ, 1 ವರ್ಷದ ಬಾಂಡ್, 1 ವರ್ಷದ ಸಮಯ ಮುಗಿದ ನಂತರ ನಿನ್ನ ದಾರಿ ನಿನ್ನದು, ನನ್ನ ದಾರಿ ನನ್ನದು, ಮತ್ತು ನಿನ್ನ ತಂಗಿ ಚಿಕಿತ್ಸೆ ನಾನು ನೋಡ್ಕೋತೀನಿ. ಅದಕ್ಕೆ ಎಷ್ಟು ಹಣ ಆದರೂ ಪರವಾಗಿಲ್ಲ. ಅವಳ ಸಮಸ್ಯೆ ಸರಿಯಾಗಿ ಸಹಜ ಸ್ಥಿತಿಗೆ ಬರುವಂತೆ ನಾನು ನೋಡ್ಕೊಳ್ತೀನಿ. ನಿನ್ನ ತಮ್ಮನ ಓದು, ಅವನು ಎಲ್ಲಿವರೆಗೆ ಓದಿದ್ರೆ ಅದು ಇನ್ನು ಮುಂದೆ ನನ್ನ ಜವಾಬ್ದಾರಿ. ಈ 1 ವರ್ಷ ಮುಗಿದ ನಂತರ ನಿನ್ನ ಕೈಗೆ ವಿಚ್ಛೇದನ ಪತ್ರಗಳು ಜೊತೆಗೆ ನನ್ನ ಕಂಪನಿಯಿಂದ ಕೆಲಸದ ಪತ್ರ ಕೂಡ ಇರುತ್ತೆ. ಒಂದು ಸಹಿ, ನೀನು ಮಾಡೋ ಒಂದು ಸಹಿ ನಿನ್ನ ಜೀವನವನ್ನು ಬದಲಾಯಿಸುತ್ತೆ. ಜೀವನ ಪರ್ಯಂತ ನೆಮ್ಮದಿಯ ಜೀವನ ನಿನ್ನದಾಗತ್ತೆ. ಇಲ್ಲ, ಸಹಿ ಮಾಡೋದಿಲ್ಲ ಅಂತ ಹಠ ಮಾಡ್ತೀಯಾ? ಆಹಾಹಾ, ಹಾಗೆ ಮಾಡೋದಿಲ್ಲ ನೀನು. ಮಾಡಿದ್ರೆ ಅಲ್ಲಿ 2 ಬುಲೆಟ್ಗಳು ನೀನು ಹುಚ್ಚು ತಂಗಿ ಮತ್ತು ಪುಟ್ಟ ತಮ್ಮನ ತಲೆಗೆ ನುಗ್ಗುತ್ತೆ. ಆದ್ದರಿಂದ ಸಹಿ ಮಾಡಿ, ನೀನು ಬೇಗ ಮಾಡು. ಈ ಪೇಪರ್ಗಳನ್ನ ಜಾಗರೂಕತೆಯಿಂದ ಕಬೋರ್ಡ್ನಲ್ಲಿ ಇಟ್ಟು ಮಂಟಪಕ್ಕೆ ಬಾ, ಕಾಯ್ತಿರ್ತೀನಿ. ತಾನು ಹೇಳಬೇಕಾದ್ನೆಲ್ಲ ಹೇಳಿ ಎದ್ದು ತನ್ನದೇ ಸ್ಟೈಲ್ನಲ್ಲಿ ನಡೆಯುತ್ತಾ ಹೊರಗೆ ಹೋದ ಅವನು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.